ಕಥೆ ಗಬ್ಬರ್ ಹಾಗೂ ಮಿಕ್ಕಿಯದ್ದು. ಇಬ್ಬರು ನರ್ಮದಾ ನದಿಯ ದಂಡೆಯಲ್ಲಿ ವಿಶಾಲವಾಗಿ ಹರಡ್ಕೊಂಡಿರುವಂತ ಕಾಡಿನಲ್ಲಿ ಇರ್ತಾರೆ. ಇಬ್ಬರಲ್ಲೂ ಬಹಳ ನಂಟಿನ ಸ್ನೇಹವಿತ್ತು. ಇವರಿಬ್ಬರ ಬಗ್ಗೆ ಇಡೀ ವನದಲ್ಲಿರೋ ಎಲ್ಲರಿಗೂ ಗೊತ್ತಿತ್ತು. ಹಾಗಾದ್ರೆ ಬನ್ನಿ, ಇವರಿಬ್ಬರನ್ನು ನಿಮಗೆ ಭೇಟಿ ಮಾಡಿಸ್ತೀನಿ. ಇವನೇ ಗಬ್ಬರ್, ಅರಣ್ಯದ ಶಕ್ತಿಶಾಲಿ ಸಿಂಹ. ಮತ್ತೆ ಇವನು ಗಬ್ಬರ್ನ ಆಪ್ತ ಮಿತ್ರ ಮಿಕ್ಕಿ. ಇವರಿಬ್ಬರ ಸ್ನೇಹ ಶುರುವಾದ ಕಥೆನೇ ತುಂಬಾ ಕುತೂಹಲಕಾರಿ. ಬನ್ನಿ, ಈಗ ನಿಮ್ಗೆ ಹೇಳ್ತೀವಿ ಗಬ್ಬರ್ ಹಾಗೂ ಮಿಕ್ಕಿಯ ಕಥೆ. ಕೆಲವು ವರ್ಷಗಳ ಹಿಂದೆ ಬೇಟೆಯಾಡುವವರ ಗುಂಪು ಈ ಅರಣ್ಯಕ್ಕೆ ಬೇಟೆಯಾಡೋಕೆ ಅಂತ ಬಂದ್ರು. ಅಣ್ಣ, ಇವತ್ತು ಖಾಲಿ ಕೈಲಿ ಹೋಗೋ ಅವಶ್ಯಕತೆ ಇಲ್ಲ. ಹೌದಣ್ಣ, ಸರಿಯಾಗಿ ಹೇಳ್ದೆ. ದೊಡ್ಡ ಬೇಟೆ ಅಂದ್ರೆ ದೊಡ್ಡ ಲಾಭ. ಸರಿ, ಮಾತಾಡಿದ್ ಸಾಕು, ಕೆಲಸ ಮಾಡಿ ಈಗ. ಸರಿ ಸರ್. ಬೇಟೆಗಾರರೆಲ್ಲ ಸೇರ್ಕೊಂಡು ಕಾಡಿನ ಮರಗಳ ಮಧ್ಯದಲ್ಲಿ ಬಲೆಗಳನ್ನ ಹಾಕಿರ್ತಾರೆ. ಮತ್ತೀಗ ಅವರೆಲ್ಲ ಬೇರೆ ಬಲೆಯನ್ನ ಹಾಕೋದಕ್ಕೆ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ನನ್ನ ಕೈಯಿಂದ ಹೇಗ್ ತಪ್ಪಿಸ್ಕೊಂತೀರಾ ಕಾಡು ಪ್ರಾಣಿಗಳೇ? ಇವತ್ತು ಬಲೆ ಹಾಕ್ತಿರೋದು ನಮ್ಮ ಪ್ರಕಾಶ್ ಅಣ್ಣ. ಲಂಬು, ಮಾತಾಡಿದ್ ಸಾಕು, ಕೆಲಸ ಮಾಡೀಗ. ಹೇಳಿದ್ದು ಸರಿಯಾಗೇ ಇದೆ. ನಡೀರಿ, ಈಗ ನದಿ ಹತ್ರ ಬಲೆ ಹಾಕೋಣ. ಗಬ್ಬರ್ ತನ್ನ ತಂದೆ ತಾಯಿಯ ಜೊತೆ ಬರ್ತಾ ಇದ್ದ. ಇವನೇ ಗಬ್ಬರ್. ಮತ್ತೆ ಅವನ ತಂದೆ ತಾಯಿ ಶೇರ ಹಾಗೂ ಮಿನಿ. ಗಬ್ಬರ್ ಇನ್ನು ಚಿಕ್ಕವನು, ಅದಕ್ಕೆ ಅವನು ತಂದೆ ತಾಯಿ ಜೊತೆನೆ ಇರ್ತಾ ಇದ್ದ. ಹೋಗ್ತಾ ಹೋಗ್ತಾ ಗಬ್ಬರ್ ಎಡವ್ತಾನೆ. ಮಗನೇ, ನಿಧಾನ, ನೋಡ್ಕೊಂಡ್ ನಡಿ ನೀನು. ಸಿಂಹ ಅಂದ್ರೇನೆ ಯಾವಾಗ್ಲೂ ಅದು ಜಾಗರೂಕತೆಯಲ್ಲಿರ್ಬೇಕು. ಸರಿ ಅಪ್ಪಾಜಿ. ಈ ಕಾಡಂತೂ 4 ಕಡೆಯಿಂದ ಬೇಟೆಗಾರರಿಂದ ತುಂಬಿದೆ. ಇಲ್ಲಿ ಪ್ರತಿ ಹೆಜ್ಜೆಗೂ ಆಪತ್ತಿದೆ. ನೀನು ಹುಷಾರಾಗಿರೋದು ಯಾವಾಗ್ಲೂ ಒಳ್ಳೇದು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಗಬ್ಬರ್ ಹಾಗೂ ತನ್ನ ತಂದೆ ತಾಯಿಯ ಕಾಲುಗಳು ಬೇಟೆಯಾಡುವವರ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಆ ಮೂವರು ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ. ಅಯ್ಯೋ ಬೇಟೆಗಾರರೇ, ನಮ್ಮನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಕಬಡ್ಡಿ 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 ನನ್ನ. ಅಯ್ಯೋ ಮಗನೇ, ಧೈರ್ಯವಾಗಿರು. ನಾನಿವಾಗ್ಲೇ ನಿನ್ನ ಹೊರಗಡೆ ತರ್ತೀನಿ. ಮಿಕ್ಕಿ ತನ್ನ ಬೆಲದಿಂದ ಹೊರಗಡೆ ಬಂದು ನೋಡ್ತಾನೆ. ಇವನೇ ಮಿಕ್ಕಿ. ಗಬ್ಬರ್ ಕಿರಿಚ್ಕೊಳ್ಳೋದನ್ನ ನೋಡಿ ಗಬ್ಬರ್ಗೆ ಸಹಾಯ ಮಾಡ್ಬೇಕು ಅಂತ ಅವನ ಮನ್ಸಿಗೆ ಅನ್ಸುತ್ತೆ. ಅದ್ರ ಜೊತೆ ಅವನಿಗೆ ಭಯನೂ ಇರುತ್ತೆ. ಪಾಪ, ಇವನೀಗ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನಾನು ಅವನ ಕಾಪಾಡಬೇಕು ಅನ್ಸುತ್ತೆ, ಆದ್ರೆ ಹೇಗ್ ಕಾಪಾಡೋದು? ಏನಾದ್ರೂ ಉಪಾಯ ಮಾಡ್ಲೇಬೇಕು. ಮಿಕ್ಕಿ ಗಬ್ಬರ್ ಸಿಕ್ಕಾಕೊಂಡಿದ್ದ ಬಲೆ ಮೇಲೆ ಹೋಗಿ ಹತ್ತುತ್ತಾನೆ. ನೀನೇನ್ ಮಾಡ್ತಾ ಇದ್ಯಾ? ಸಹಾಯ ಮತ್ತಿನ್ನೇನು? ನೀನ್ ಇಲ್ಲಿಂದ ತಪ್ಪಿಸ್ಕೊಳಕ್ ಬಯಸಲ್ವಾ? ಅಥವಾ ಬೇಟೆಗಾರರ ಗಾಡಿಲಿ ಕುತ್ಕೊಂಡು ಸರ್ಕಸ್ಗೆ ಹೋಗಿ ಸರ್ಕಸ್ ಮಾಡ್ಬೇಕು ಅಂತಿದ್ಯಾ? ಇಲ್ಲ ಇಲ್ಲ, ನನಗೆ ಸರ್ಕಸ್ಗೆ ಹೋಗಿ ಆ ಬೋನಲ್ಲಿ ಇರೋಕ್ ಇಷ್ಟ ಇಲ್ಲ. ನನ್ನ ಹೊರಗಡೆ ತೆಗಿ, ನಾನು ಇಲ್ಲೇ ಇರೋಕ್ ಇಷ್ಟಪಡ್ತೀನಿ. ಗಬ್ಬರ್ನ ಹಾಗೂ ಅವನ ತಂದೆ ತಾಯಿಯ ಶಬ್ದವನ್ನ ಕೇಳಿ ಬೇಟೆಗಾರರಿಗೆ ಗೊತ್ತಾಯ್ತು ಇವರ ಬಲೆಯಲ್ಲಿ ಸಿಂಹ ಸಿಕ್ಕಾಕೊಂಡಿದೆ ಅಂತ. ಎಲ್ರು ಬಂದ್ರ ಇವತ್ ಪಾರ್ಟಿಗೆ ರೆಡಿಯಾಗಿ. ಹೌದಣ್ಣ, ಅದ್ರ ಶಬ್ದ ಕೇಳ್ತಿದ್ರೆ ಕಡಿಮೆ ಅಂದ್ರು 3ರಿಂದ 4 ಕಾಡು ಪ್ರಾಣಿಗಳಿರ್ಬೇಕು. ಬೇಟೆಗಾರರು ತಮ್ಮ ಬಲೆಯಲ್ಲಿ ಸಿಕ್ಕಾಕೊಂಡಿರೋ ಪ್ರಾಣಿಯನ್ನ ತಗೊಂಡೋಗೋಕೆ ಹೋಗ್ತಾರೆ. ಮತ್ತೆ ಇದೇ ಸಮಯದಲ್ಲಿ ಮಿಕ್ಕಿ ಗಬ್ಬರ್ ಇರುವ ಬಲೆಯನ್ನ ತನ್ನ ಹಲ್ಲಿನಿಂದ ಕಚ್ಚೋಕೆ ಶುರು ಮಾಡುತ್ತೆ. ಸಿಕ್ಕಾಕೊಂಡಿರೋ ಸಿಂಹಗಳನ್ನ ನೋಡ್ತಾ, ಅಯ್ಯೋ ವಾ ಯಜಮಾನ್ರೇ, ಒಂದಲ್ಲ ಎರಡಲ್ಲ, ಒಟ್ಟು 3 ಸಿಂಹಗಳು. ಅಣ್ಣ, ಇದನ್ನ ನೋಡಿದ್ರೆ ಫುಲ್ ಫ್ಯಾಮಿಲಿ ಅನ್ಸುತ್ತೆ. ಹಾ ಲಂಬು ಅಣ್ಣ, ಅಲ್ಲಿ ನೋಡಿ, ಆ ಇಲಿ ದಾರಣ ಕಚ್ತಿದೆ. ಹೋಗ್ ಓಡ್ಸದ್ನ. ಹಾಗೆ ಹೋಗ್ ಮರಿ ಹಿಡ್ಕೋ, ಎಲ್ಲೋ ಓಡೋಗ್ಬಾರ್ದದು. ಒಬ್ಬ ಬೇಟೆಗಾರ ಬಂದು ಮಿಕ್ಕಿನ ಅಲ್ಲಿಂದ ಓಡಿಸ್ತಾನೆ. ಅಷ್ಟೊತ್ತಿಗೆ ಗಬ್ಬರ್ ಇದ್ದ ಬಲೆಯನ್ನ ಮಿಕ್ಕಿ ಕಚ್ಬಿಟ್ಟಿದ್ದ. ನಂತರ ಗಬ್ಬರ್ ಹಾಗೂ ಮಿಕ್ಕಿ ಅಲ್ಲಿಂದ ಓಡ್ ಹೋಗ್ತಾರೆ. ಅಲ್ಲಿಂದ ಇಬ್ರು ಹೋಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ಮತ್ತೆ ಇಲ್ಲಿ
ಬೇಟೆಗಾರರು ಶೇರ ಹಾಗೂ ಮಿನಿಗೆ ಪ್ರಜ್ಞೆ ತಪ್ಪಿಸಿ ಅವರ ಪಂಜರದೊಳಗೆ ಹಾಕೊಂಡು ನಗರಕ್ಕೆ ತಂದ್ಬಿಡ್ತಾರೆ. ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಗೆಳೆಯ. ನೀ ನನ್ ಪ್ರಾಣನ ಕಾಪಾಡಿದ್ಯಾ. ಹಾ ಗೆಳೆಯ, ನಿನ್ನಂತೂ ನಾನು ಕಾಪಾಡ್ದೆ, ಆದ್ರೆ ನಿಮ್ಮಪ್ಪ ಅಮ್ಮನ ಕಾಪಾಡಕ್ಕಾಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡು ಗೆಳೆಯ. ಹಾ, ಅಪ್ಪ ಅಮ್ಮನ ನೆನಪು ತುಂಬಾನೇ ಕಾಡ್ತಿದೆ. ಈಗ ನಾನೇನ್ ಮಾಡ್ಲಿ? ನನಗೆ ಈ ಕಾಡಲ್ಲಿ ಯಾರೂ ಗೊತ್ತಿಲ್ಲ. ನಾನು ಎಲ್ಲಿರೋದು, ಯಾರ ಜೊತೆ ಇರೋದು ಗೊತ್ತಾಗ್ತಿಲ್ಲ. ಅಯ್ಯೋ ಗೆಳೆಯ, ಇಷ್ಟೊಂದು ಯಾಕೆ ಯೋಚನೆ ಮಾಡ್ತೀಯಾ? ನಾನಿದ್ದೀನಲ್ಲ, ನನಗೆ ಈ ಕಾಡಿನ ಪ್ರತಿಯೊಂದು ಮೂಲೆನೂ ಗೊತ್ತು. ಮತ್ತೆ ನಿಜ ಹೇಳಬೇಕು ಅಂದ್ರೆ ನೀನು ಆರಾಮಾಗಿ ನನ್ನ ಗುಹೆಯಲ್ಲೇ ಇರ್ಬೋದು. ನಾವಿಬ್ರು ಗೆಳೆಯರು ಇಲ್ಲೇ ಇರೋಣ. ಒಂಟಿಯಾದ್ರೆ ಏನಾಗುತ್ತೆ? ಹಾ ಹಾ ಹಾ, ನೀನ್ ತುಂಬಾ ಅದ್ಭುತ ಮಿಕ್ಕಿ. ಆದ್ರೆ ನೋಡ್ತಿರು, ನಾನೀ ಬೇಟೆಗಾರರನ್ನ ಬಿಡೋದಿಲ್ಲ. ಹಾ ಗೆಳೆಯ, ಬಿಡಬೇಡ. ಆದ್ರೆ ಮೊದಲು ಹಿಡಿದು ತೋರಿಸು, ಅದಾದ್ಮೇಲೆ ಬಿಡುವಂತೆ. ಇವತ್ತು ನಿನ್ನ ನಾನು ಬಿಡೋದಿಲ್ಲ. ದಮ್ ದಮ್ ದಮ್. ಇದಾಗಿತ್ತು ಗಬ್ಬರ್ ಹಾಗೂ ಮಿಕ್ಕಿಯ ಸ್ನೇಹದ ಕತೆ. ಇವರಿಬ್ಬರೂ ಒಟ್ಟಿಗೆ ಇರೋಕೆ ಶುರು ಮಾಡಿ ಬಹಳ ವರ್ಷಗಳೇ ಕಳೆಯಿತು. ಮತ್ತೀಗ ಗಬ್ಬರ್ ದೊಡ್ಡವನಾಗಿದ್ದ. ಎಲ್ಲದಕ್ಕೂ ಹೆದರ್ತಾ ಇದ್ದ ಗಬ್ಬರಿಂದ ಈಗ ಇಡೀ ಅರಣ್ಯ ಅವನಿಗೆ ಹೆದರುತ್ತೆ. ಮಿಕ್ಕಿ ಈ ಅವಕಾಶನ ಸಂಪೂರ್ಣವಾಗಿ ಬಳಸ್ಕೊಳ್ತಾನೆ. ಈ ಕಾರಣವಾಗಿ ಮಿಕ್ಕಿ ಹಾಗೂ ಗಬ್ಬರ್ನ ಸ್ನೇಹದಿಂದ ಅರಣ್ಯದಲ್ಲಿ ಬಹಳಷ್ಟು ಪ್ರಾಣಿಗೆ ಹೊಟ್ಟೆ ಕಿಚ್ಚಾಗತ್ತೆ. ಈ ಮಿಕ್ಕಿಗೆ ನಾವೇನಾದ್ರೂ ಮಾಡ್ಬೇಕು ಮಾಯಾ. ಹಾ, ನೀನ್ ಸರಿಯಾಗೇ ಹೇಳ್ದೆ ಬೋರಿ. ಗಬ್ಬರಿಂದಾಗಿ ಅವನು ತುಂಬಾ ಹಾರಾಡ್ತಿದ್ದಾನೆ. ಯಾವತ್ತಾದ್ರೂ ಒಬ್ನೇ ಸಿಗ್ಲಿ, ಆಗ ಮಾಡ್ತೀನಿ ಅವನಿಗೆ ನಾನು. ಸರಿಯಾಗಿ ಹೇಳ್ದೆ. ಈಗ ಇವರಿಬ್ಬರ ಸ್ನೇಹವನ್ನ ನಾನ್ ಹಾಳ್ ಮಾಡ್ತೀನಿ ಇವರಿಬ್ಬರ ಸ್ನೇಹವನ್ನ. ಮಜವಾಗಿರತ್ತೆ. ಈಗ ಕುತಂತ್ರಿ ನರಿ ಅವರಿಬ್ಬರ ಸ್ನೇಹವನ್ನ ಹಾಳ್ ಮಾಡೋಕೆ ಸಂಚು ಮಾಡ್ತಿದೆ. ಒಂದು ದಿನ ಗಬ್ಬರ್ ಮಿಕ್ಕಿಗೆ ಊಟ ಮಾಡೋಕೆ ಕರೀತಾನೆ. ಮಿಕ್ಕಿ, ಬೇಗ ಬಾ, ಊಟ ಮಾಡೋಣ ಗೆಳೆಯ. ಕುತಂತ್ರಿ ನರಿ ಎಲ್ಲಿಂದನೋ ಮಿಕ್ಕಿಯ ಶಬ್ದದಲ್ಲಿ ನನಗ್ ತಿನ್ನೋಕೆ ಇಷ್ಟ ಇಲ್ಲ, ನೀನೊಬ್ನೇ ತಿನ್ಕೋ. ಇದನ್ನ ಕೇಳಿ ಗಬ್ಬರ್ಗೆ ತುಂಬಾ ಬೇಜಾರಾಗುತ್ತೆ. ಅವನಿಗೆ ನೋವಾಗುತ್ತೆ. ಮಿಕ್ಕಿ ನನ್ನ ಹತ್ರ ಈ ತರ ಯಾವತ್ತೂ ಮಾತಾಡಿಲ್ಲ. ಅವ್ನು ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಮಾರನೇ ದಿನ ಮಿಕ್ಕಿಗೆ ಊಟ ಇರೋ ಒಂದು ಪ್ಯಾಕೆಟ್ ಸಿಗತ್ತೆ. ಅರೇ ವಾ, ಇವತ್ತಂತೂ ಶುಭ ದಿನ, ಒಳ್ಳೆ ಮಜಾ ಬರುತ್ತೆ. ನನ್ ಗೆಳೆಯನ್ನೂ ಕರೆದು ಬಿಡ್ತೀನಿ. ಗೆಳೆಯ, ಓ ನನ್ ಗೆಳೆಯ, ಬೇಗ ಬಾ ಊಟ ಮಾಡೋಕೆ. ಇವತ್ತು ಒಳ್ಳೆ ಊಟ ಸಿಕ್ಕಿದೆ. ಕುತಂತ್ರಿ ನರಿ ಈಗ್ಲೂ ಬಚ್ಚಿಟ್ಕೊಂಡು ನೋಡ್ತಿರತ್ತೆ. ಮತ್ತೆ ಇವತ್ತು ಕೂಡ ನೆನ್ನೆಯ ಹಾಗೆ ಧ್ವನಿ ಬದಲಾಯಿಸ್ಕೊಂಡು ಗಬ್ಬರ್ನ ಧ್ವನಿಯಲ್ಲಿ ಮಾತಾಡತ್ತೆ. ನನಗ್ ತಿನ್ನಕ್ ಇಷ್ಟ ಇಲ್ಲ ಕಣೋ, ನೀನ್ ತಿನ್ಕೋ ಹುಚ್ಚ ಮಿಕ್ಕಿ. ಈ ಧ್ವನಿ ಅಂತೂ ನನ್ನ ಗೆಳೆಯಂದೆ, ಆದ್ರೆ ಅವನ ನನ್ನ ಹತ್ರ ಈ ತರ ಮಾತಾಡಬಾರದಲ್ವಾ? ಈಗ್ಲೇ ಅವನ ಹತ್ರ ಹೋಗಿ ಕೇಳ್ತೀನಿ. ಮಿಕ್ಕಿ ಗಬ್ಬರ್ ಹತ್ರ ಮಾತಾಡೋಕೆ ಗುಹೆ ಒಳಗೆ ಹೋಗ್ತಾನೆ. ಏನ್ ಗೆಳೆಯ, ಯಾಕೋಪ ಮಾಡ್ಕೊಂಡಿದ್ಯಾ? ಏನಕ್ ಬೇಜಾರಾಗಿದೆ ನಿನ್ಗೆ? ಏನು ಹೇಳ್ತಿದ್ಯಾ ಗೆಳೆಯ? ಹೇಳು, ಯಾಕೆ ಕೋಪ ಮಾಡ್ಕೊಂಡೆ ನನ್ನ ಮೇಲೆ? ನಾನಂತೂ ನಿನ್ನ ಊಟಕ್ಕಷ್ಟೇ ಕರೆದೆ, ಆದ್ರೆ ನೀನು ಅಷ್ಟಕ್ಕೆ ಕೋಪ ಮಾಡ್ಕೊಂಡೆ. ಹೌದಾ? ನೀನೇ ತಪ್ಪು ಮಾಡಿ ನನ್ನ ಬೈತೀಯಾ? ಅಂದ್ರೆ ಇಬ್ಬರು ತಮ್ಮ ಜೊತೆ ನಡೆದ ವಿಷಯ ಹೇಳಿದ ನಂತರ ಅವರಿಗೆ ಅರ್ಥ ಆಗತ್ತೆ ಏನಾಗಿದೆ ಅಂತ. ಇವರಿಬ್ಬರ ಸ್ನೇಹಕ್ಕೆ ಯಾರೋ ವೈರಿ ಇದಾರೆ ಅನ್ನೋದು ಅರ್ಥ ಆಗತ್ತೆ. ಇಬ್ಬರು ತುಂಬಾನೇ ಹೊತ್ತು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಚಾನಕ್ ಆಗಿ ಅವರಿಗೆ ಯಾರೋ ಬರೋದು ಕೇಳಿಸುತ್ತೆ. ಮಿಕ್ಕಿ, ಕೇಳಿಸ್ಕೊಂಡ್ಯಾ ನೀನು? ನಮ್ಮಿಬ್ಬರ ಮಾತನ್ನ ಯಾರೋ ಕೇಳಿಸ್ಕೊತಿದ್ದಾರೆ. ನಡಿ ಬಾ, ಅವನ್ನ ಹಿಡ್ಕೊಂಡು ಮಜಾ ತಗೊಳ್ಳೋಣ. ಕುತಂತ್ರಿ ನರಿ ಓಡಿ ಹೋಗಿ ಯಾವುದೋ ಒಂದು ಪೊದೆಯ ಹಿಂದೆ ಬಚ್ಚಿಟ್ಕೊಳ್ಳೋದನ್ನ ಇಬ್ರು ನೋಡ್ತಾರೆ. ಅರೆ, ಇದಂತೂ ಬೂರಿ ನರಿ ಗೆಳೆಯ. ಬೂರಿ ಅಕ್ಕ ನೀವಾ? ಹೇಳಿ ಗೆಳೆಯ ಅವ್ರೆ, ಬೂರಿ ಅವ್ರನ್ನ ಸಾಯಿಸ್ಬೇಕಾ ಅಥವಾ ಬಿಟ್ಬಿಡ್ಬೇಕಾ? ಸಾಯಿಸ್ಬಿಡ್ಬೇಕು. ಬೋರಿ, ಈಗ ಮುಂದೆ ಬಂದು ನಿಂತ್ಕೊಳ್ಳೋ ಸಮಯ ಬಂದಿದೆ. ಹೊರಗಡೆ ಬಾ, ಇಲ್ಲ ಅಂದ್ರೆ ನಾನ್ ಗಿಡದೊಳಗಡೆ ಬಂದ್ರೆ ಮಾಂಸ ಮತ್ತೆ ಮೂಳೆ ಬೇರೆ ಆಗೋದ್ರಲ್ಲಿ ಸಮಯ ಹಿಡಿಯೋದಿಲ್ಲ. ಕ್ಷಮಿಸ್ಬಿಡು ಗಬ್ಬರ್, ನಾನು ನಿಮ್ಮಿಬ್ಬರ ನಡುವೆ ಆಟ ಆಡ್ಬಿಟ್ಟೆ. ಕ್ಷಮಿಸ್ಬಿಡು ನನ್ನ. ಕ್ಷಮಿಸ್ಬೇಕಾ? ಗಬ್ಬರ್, ಈಗ ನನ್ನ ಹೋಗೋಕ್ ಬಿಟ್ಬಿಡು. ಇನ್ಯಾವತ್ತೂ ಈ ತಪ್ಪು ಮಾಡೋದಿಲ್ಲ. ಸರಿ, ಹಾಗಾದ್ರೆ ಇನ್ ಮುಂದೆ ಯಾವತ್ತಾದ್ರೂ ನಮ್ಮಿಬ್ಬರ ಹತ್ರ ಕಾಣಿಸ್ಕೊಂಡ್ರೆ ಜ್ಞಾಪಕ ಇಟ್ಕೋ, ಸಾಯಿಸ್ತೀನಿ.
ಸುತ್ತಮುತ್ತ ಅಲ್ಲ, ನಾನು ಈ ಅರಣ್ಯದಲ್ಲೇ ಇರೋದಿಲ್ಲ. ಈಗ ನನ್ನ ಬಿಡು. ಸರಿ. ಧನ್ಯವಾದ. ಏನ್ ಗೆಳೆಯ, ಯಾಕೆ ಹೋಗಕ್ ಬಿಟ್ಟೆ ನರಿನ? ಸಾಯಿಸೋದಿಲ್ಲ ಅಂದಿದ್ರೆ ನಮ್ಮ ಮನೇನ ಅಟ್ಲೀಸ್ಟ್ ಕ್ಲೀನ್ ಮಾಡಿಸ್ಬೋದಾಗಿತ್ತಲ್ಲ. ಈಗ ಗಬ್ಬರ್ ಹಾಗೂ ಮಿಕ್ಕಿಯ ನಡುವೆ ಎಲ್ಲ ಸರಿ ಹೋಯ್ತು. ಇನ್ನು ಅವರಿಬ್ರು ಮಿಕ್ಕ ಎಲ್ಲ ಪ್ರಾಣಿಗಳ ಜೊತೆ ಇರೋಕೆ ಶುರು ಮಾಡ್ತಾರೆ. ಅವರ ಸ್ನೇಹ ಮತ್ತಷ್ಟು ಗಟ್ಟಿಯಾಗತ್ತೆ. ಹೇಗನ್ನಿಸ್ತು ಇವರಿಬ್ಬರ ಸ್ನೇಹದ ಕಥೆ? ನಮ್ ಹತ್ರ ಹಂಚ್ಕೊಳ್ಬಹುದು. ಹಾಗೆ ನಮ್ಮ ಗಬ್ಬರ್ ಹಾಗೂ ಮಿಕ್ಕಿಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನಷ್ಟು ಅದ್ಭುತವಾದ ಕಥೆಯನ್ನ ನೋಡೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮತ್ತೆ ಸಿಗೋಣ ಹೊಸ ಕಥೆಯ ಜೊತೆ. ಸುಂದರವನದಲ್ಲಿ ಮಿಕ್ಕಿ ಮತ್ತೆ ಗಬ್ಬರ್ ಬಗ್ಗೆ ಮಾತಾಡ್ಕೋತಾರೆ. ಇವರಿಬ್ಬರ ಸ್ನೇಹ ತುಂಬಾ ಪ್ರಾಮಾಣಿಕವಾಗಿದೆ. ಆದ್ರೆ ಈ ವಿಷಯ ಅಲ್ಲೇ ಇರ್ತಿದ್ದ ಒಂದು ನರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವಳು ಯಾವಾಗ್ಲೂ ಗಬ್ಬರ್ ಮತ್ತೆ ಮಿಕ್ಕಿನ ಸ್ನೇಹ ಮುರಿಯೋದಕ್ಕೆ ನೋಡ್ತಿರ್ತಾಳೆ. ಒಂದು ದಿನ ಗಬ್ಬರ್ ಮತ್ತೆ ಮಿಕ್ಕಿ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಆಗ ಅಲ್ಲಿ 2 ಕೋತಿಗಳು ಒಂದು ಬಾಳೆಹಣ್ಣಿಗಾಗಿ ಒಬ್ರ ಮೇಲೊಬ್ರು ಕಿತ್ತಾಡ್ತಾ ಇರ್ತಾರೆ. ಈ ಬಾಳೆಹಣ್ಣು ಮೇಲೆ ನಂದೇ ಅಧಿಕಾರ ಇದೆ, ಯಾಕಂದ್ರೆ ಇದನ್ನ ಮೊದಲು ನಾನೇ ನೋಡಿದ್ದು. ಮೊದ್ಲು ನೋಡಿದ್ರೆ ಏನ್ ಬಂತು? ಮೊದ್ಲು ನಾನ್ ತಗೊಂಡಿದ್ದನ, ಇದು ನಂದೇ. ಮರದ ಹಿಂದೆ ಇದ್ದ ನರಿ 2 ಕೋತಿಗಳ ಜಗಳನ ತುಂಬಾ ಗಮನ ಇಟ್ಟು ಕೇಳ್ತಿದ್ಲು. ಅವಳು ಯೋಚನೆ ಮಾಡ್ತಿದ್ಲು, ಈ ಕೋತಿಗಳಂತೂ ತುಂಬಾನೇ ಮೂರ್ಖರು. ಇವರಿಬ್ರು ಮಧ್ಯ ಜಗಳ ಅಂತಂದಿಟ್ಟು ಆ ಬಾಳೆಹಣ್ಣು ನಾನೇ ತಿನ್ಬಿಡ್ತೀನಿ. ಮತ್ತೆ ಆ ನರಿ 2 ಕೋತಿಗಳ ಹತ್ರ ಬಂದು ಹೇಳ್ತಾಳೆ, ಅಯ್ಯೋ ದೇವ್ರೆ, ಏನಾಯ್ತು? ಯಾಕ್ ಹಂಗ್ ಜಗಳ ಆಡ್ತಾ ಇದ್ದೀರಾ? ನರಿ ಆಂಟಿ, ಈಗ ನೀವೇ ಹೇಳಿ. ಈ ಬಾಳೆಹಣ್ಣನ ಮೊದ್ಲು ನಾನ್ ನೋಡ್ದೆ, ಆಗ ಬಾಳೆಹಣ್ಣು ನಂದೇ ಆಯ್ತಲ್ವಾ? ಅದ್ ಹೆಂಗ್ ನಿಂಗಾಗತ್ತೆ? ನರಿ ಆಂಟಿ, ಈ ಬಾಳೆಹಣ್ಣನ್ನ ಮೊದ್ಲು ನಾನ್ ತಗೊಂಡಿದ್ದು. ಇವಾಗ ನೀವ್ ಹೇಳಿ, ಈ ಬಾಳೆಹಣ್ಣು ನಂದೇ ತಾನೇ? ನೋಡಿ, ಈ ತರ ಆಗ್ದೆ ಹೋದ್ರೆ ಸರಿ. ನಿಮ್ಮಿಬ್ರು ಜಗಳದಲ್ಲಿ ಯಾರಾದ್ರೂ 3ನೇವ್ರು ಬಂದಿದ್ದನ್ ತಿಂದ್ರೆ? ಹಾಗಾದ್ರೆ ನರಿ ಆಂಟಿ, ನಾವೀಗ ಏನ್ ಮಾಡೋದು? ನಾನ್ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ. ಹೇಳಿ, ನಿಮಗ್ ಒಪ್ಪಿಗೆ ಇದ್ಯಾ? ಹಾ, ನೀವ್ ಒಂದ್ ವೇಳೆ ನ್ಯಾಯ ಕೊಡ್ಸೋ ಹಾಗಿದ್ರೆ ನಮ್ಗದು ಒಪ್ಪಿಗೆ ಇದೆ. ಸರಿ, ಹಾಗಿದ್ರೆ ನಾನ್ ಕೊಡೋ ನ್ಯಾಯ ಏನು ಅಂದ್ರೆ, ಈ ಬಾಳೆಹಣ್ಣು ನಿಮ್ಮಿಬ್ರಿಗೂ ಕರೆಕ್ಟಾಗಿ ಅರ್ಧ ಸಿಗ್ಬೇಕು. ಇದನ್ನ ಹೇಳಿ ನರಿ ಆ ಬಾಳೆಹಣ್ಣನ್ನ ಅರ್ಧಕ್ಕೆ ಮುರಿದ್ಲು. ಮುರಿದ್ಮೇಲೆ 2 ಚೂರುಗಳನ್ನ ನೋಡಿದಾಗ ಒಂದು ಚೂರು ದೊಡ್ಡದಾಗಿತ್ತು. ನೋಡಿ, ನಿಮ್ಮಿಬ್ರಿಗೂ ಸರಿಯಾಗಿ ಅರ್ಧ ಸಿಗ್ಬೇಕು. ಆದ್ರೆ ಈ ಕಡೆದು ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಮುರಿದು 2 ಸಮ ಮಾಡ್ತೀನಿ. ಬಾಳೆಹಣ್ಣಿನ 2 ಚೂರುಗಳನ್ನು ಸಮವಾಗಿ ಮಾಡಲು ನರಿ 1 ಚೂರಲ್ಲಿ ಇನ್ನೊಂದ್ ಸ್ವಲ್ಪ ಮುರಿದು ಹೇಳ್ತಾಳೆ, ನೋಡಿ, ನೀವಿಬ್ರು ನನಗ್ ಹೇಳಿದಿರ ನಾನ್ ಯಾವ ನ್ಯಾಯ ಕೊಟ್ರುನು ಅದು ನಿಮಗೆ ಒಪ್ಪಿಗೆ ಇದೆ ಅಂತ. ಖಂಡಿತ ಒಪ್ಕೋತೀವಿ. ಹಾಗಿದ್ರೆ ಈ ಮುರ್ದೋಗಿರೋ ಭಾಗ ನಂದಾಯ್ತು. ಮತ್ತೆ ನನ್ ಕೈಲಿರೋ 2 ಸರಿಯಾಗಿ ಲೆಕ್ಕ ಮಾಡ್ಬಿಟ್ಟು ಸಮಾನವಾಗಿ ಕೊಡ್ತೀನಿ. ಮತ್ತೆ ನರಿ ಇನ್ನೊಂದು ಬಾಳೆಹಣ್ಣು ಚೂರ್ನ ತಗೊಂಡು ಮುರಿದಾಗ ಇನ್ನೊಂದು ಬಾಳೆಹಣ್ಣು ಚೂರು ದೊಡ್ಡದಾಗಿತ್ತು. ನರಿ ಮತ್ತೆ ಅದರಲ್ಲಿ ಸ್ವಲ್ಪ ಮುರ್ಕೊಂಡು ತಗೊಂಡ್ಲು. ಇದೇ ರೀತಿ ಮಾಡ್ತಾ ಮಾಡ್ತಾ ನರಿ ಪೂರ್ತಿ ಬಾಳೆಹಣ್ಣನ್ನ ಅವಳಿಗಾಗಿ ತಗೊಂಡ್ಬಿಟ್ಲು. 2 ಕೋತಿಗಳು ನೋಡ್ತಾ ನಿಂತ್ಕೊಂಡ್ಬಿಡ್ತು. ಚಾಲಾಕಿ ನರಿ ಬಾಳೆಹಣ್ಣು ತಿನ್ಬಿಟ್ಟು ಹೊರಟೋದ್ಲು. ಏನಾದ್ರೂ ಅರ್ಥ ಆಯ್ತಾ? ಹಾ, ಇಬ್ಬರ ಜಗಳದಲ್ಲಿ 3ನೇವರಿಗೆ ಲಾಭ ಆಗತ್ತೆ. ಈಗ ಇನ್ಮೇಲೆ ನಾವ್ ಯಾವತ್ತೂ ಜಗಳ ಆಡೋದ್ ಬೇಡ. ಹಾ, ಇನ್ಮೇಲೆ ನಾವು ಹಂಚ್ಕೊಂಡ್ ತಿನ್ನೋಣ. ಇದೆಲ್ಲ ಸರಿ, ಆದ್ರೆ ಆ ನರಿನ ಏನ್ ಮಾಡೋದು? ನರಿಗ್ ಸರಿಯಾಗಿ ಬುದ್ಧಿ ಹೇಳೋದು ಅಂದ್ರೆ ಗಬ್ಬರ್ ಮತ್ತೆ ಮಿಕ್ಕಿ. ಮತ್ತೆ 2 ಕೋತಿಗಳು ಗಬ್ಬರ್ ಮತ್ತೆ ಮಿಕ್ಕಿಗೆ ಎಲ್ಲಾ ವಿಷಯ ಹೇಳ್ತಾರೆ. ಮಿಕ್ಕಿ, ಅವನು ಇವರಿಬ್ಬರಿಗೂ ಮೋಸ ಮಾಡಿದಾನೆ. ಈಗ ನೀನೇ ಹೇಳು, ಅವನ್ಗೆ ಏನ್ ಮಾಡ್ಬೇಕು ಅಂತ. ಏನ್ ಮಾಡೋದು? ಮಿಕ್ಕಿಯ ತಲೆ ಮತ್ತೆ ಗಬ್ಬರ್ನ ತಾಕತ್ತೇನು ಅನ್ನೋದು ಅವಳಿಗೆ ತೋರಿಸ್ಬೇಕು. ಆ ನರಿಗೆ ಬುದ್ಧಿ ಕಲ್ಸೋದಕ್ಕೆ ನನ್ನ ಪುಟ್ಟ ತಲೆಗೆ ಒಂದು ಐಡಿಯಾ ಬಂದಿದೆ. ಮತ್ತೆ ಮಿಕ್ಕಿ ಗಬ್ಬರ್ ಕಿವಿಯಲ್ಲಿ ಏನೋ ಹೇಳ್ತಾನೆ. ಒಳ್ಳೆ ಐಡಿಯಾ, ಜಾರಿ ಮಾಡೋಣ. ಮಾರನೇ ದಿನ ನದಿಯ ದಡದ ಬಳಿ ನರಿ ನೀರ್ ಕುಡಿಯೋದಕ್ಕೆ ಹೋದಾಗ ಚಿನ್ನ ತುಂಬಿಕೊಂಡಿರುವಂತಹ ಚೀಲ ಬಿದ್ದಿರೋದು ಅವಳ ಕಣ್ಣಿಗೆ ಬೀಳುತ್ತೆ. ಆಹಾ, ಚಿನ್ನದ ಒಡವೆಗಳು ತುಂಬಿರೋ ಅಂತ ಚೀಲ.
ಚಿನ್ನದಿಂದ ತುಂಬಿರುವಂತ ಚೀಲನ ನರಿ ಕೈಗೆ ತಗೊಂಡ ತಕ್ಷಣ ಎದುರುಗಡೆಯಿಂದ ಒಂದು ಧ್ವನಿ ಕೇಳಿಸುತ್ತೆ. ನಿಂತ್ಕೋ, ಈ ಚಿನ್ನದ ಚೀಲ ನಮ್ಮದು. ಯಾಕಂದ್ರೆ ಇದನ್ನ ನೀನ್ ನೋಡೋದಕ್ಕಿಂತ ಮೊದಲು ನಾವೇ ನೋಡಿದ್ದು. ಆದ್ರೆ ನಾವಿದನ್ ತಗೊಳೋದಕ್ ಬರೋ ಅಷ್ಟ್ರಲ್ಲಿ ನೀನ್ ಇದನ್ ತಗೊಂಡ್ಬಿಟ್ಟಿದ್ದೆ. ಈಗ ನಾವಿದನ್ನ ಮೊದ್ಲು ನೋಡಿದ್ದು ಮತ್ತೆ ನೀನ್ ಮೊದ್ಲು ತಗೊಂಡಿದ್ದು. ಈಗ ನೀನೇ ಹೇಳು, ಇದರ ಮೇಲೆ ಹಕ್ಕು ನಿನಗಿದ್ಯಾ ಅಥವಾ ನಮಗಿದ್ಯಾ? ಇದಕ್ಕೆ ನ್ಯಾಯ ಯಾರು ಮಾಡ್ತಾರೆ? ಅದೇ ಸಮಯಕ್ಕೆ ಗಬ್ಬರ್ ಮತ್ತೆ ಮಿಕ್ಕಿ ಅಲ್ಲಿಗೆ ಬರ್ತಾರೆ. ಇದರ ನ್ಯಾಯ ಮಾಡೋರು ಸಿಂಗಂ ಅಂದ್ರೆ ಗಬ್ಬರ್. ಒಂದು ತಕ್ಕಡಿನ ತಗೊಂಬನ್ನಿ. ಗಬ್ಬರ್ ಅದನ್ನ ಯಾವ ರೀತಿ ನ್ಯಾಯ ಮಾಡ್ತಾನೆ ಅಂದ್ರೆ, ಮುಂಚೆ ನರಿ ಬಾಳೆಹಣ್ಣು ವಿಚಾರದಲ್ಲಿ ಮಾಡಿದ ಹಾಗೆ ತಕ್ಕಡಿಯ 2 ತಟ್ಟೆಗಳಲ್ಲಿ ಚಿನ್ನನ ಹಾಕ್ತಾರೆ. ಯಾವ ಕಡೆ ತಟ್ಟೆ ನಿಂತ್ಕೊಳ್ಳುತ್ತೋ ಅಲ್ಲಿಂದ ಸ್ವಲ್ಪ ಚಿನ್ನ ತೆಗೆದು ಗಬ್ಬರ್ ಹತ್ರನೇ ಇಟ್ಕೋತಾನೆ. ಮತ್ತೆ ಇನ್ನೊಂದ್ಸಲ ತೂಕ ಮಾಡ್ತಾನೆ. ಪ್ರತಿ ಸಲ ಯಾವ ತಟ್ಟೆಯಲ್ಲಿ ಜಾಸ್ತಿ ತೂಕ ಇರುತ್ತೋ ಅಲ್ಲಿಂದ ಸ್ವಲ್ಪ ಚಿನ್ನ ತೆಗೆದು ಅವನ ಹತ್ರನೇ ಇಟ್ಕೋತಾನೆ. ಇದೇ ರೀತಿ ಮಾಡ್ತಾ ಮಾಡ್ತಾ ಅಲ್ಲಿರೋ ಎಲ್ಲಾ ಚಿನ್ನನೂ ಗಬ್ಬರ್ ಹತ್ರನೇ ಬಂದ್ಬಿಡುತ್ತೆ. ಇದನ್ನ ನೋಡಿದ್ಮೇಲೆ ನರಿಗೆ ಅರ್ಥ ಆಗ್ಬಿಡುತ್ತೆ. ಈಗ ನನ್ನ ಬುದ್ಧಿವಂತಿಕೆನ ನನ್ ಮೇಲೆ ಉಪಯೋಗಿಸ್ತಿದ್ದಾರೆ. ಇದೆಲ್ಲ ನಡೆಯೋದಿಲ್ಲ ಸಿಂಹ. ನೀನ್ ಮಾಡ್ತಿರೋ ಈ ಕೆಲ್ಸಕ್ಕೆ ಪ್ರತಿಫಲನ ಅನುಭವಿಸ್ತೀಯಾ? ಇದನ್ನ ಹೇಳ್ಬಿಟ್ಟು ನರಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗುತ್ತೆ. ಮಾರನೇ ದಿನ ಕಾಡಿಗೆ ಬೇಟೆಗಾರರು ಬರ್ತಾರೆ. ನರಿ ಬೇಟೆಗಾರರ ಹತ್ರ ಹೋಗಿ ಹೇಳ್ತಾಳೆ, ಬೇಟೆಗಾರರಿಗೆ ಜಯವಾಗಲಿ. ಗೆಳೆಯರೇ, ಈ ನರಿನ ನೋಡಿದ್ರ ಧೈರ್ಯವಾಗಿ ನಮ್ಗೆ ಬೇಟೆ ಆಗೋದಕ್ಕೆ ಅಂತಾನೆ ನಡ್ಕೊಂಡ್ ಬಂದಿದೆ. ಹಿಡ್ಕೊಳ್ಳಿ ಇದನ್ನ. ನನ್ನನ್ ಹಿಡ್ಕೊಂಡು ತೊಂದ್ರೆ ಯಾಕೆ ತಗೊಂತೀರಾ ಬೇಟೆಗಾರರೇ? ನಿಮಗೆ ಸಿಂಹನ ಹಿಡ್ಕೊಳ್ಳೋ ಅವಕಾಶ ಕೊಡಿಸ್ತೀನಿ. ಒಳ್ಳೇದು, ಆದ್ರೆ ಸಿಂಹನ ಹಿಡ್ಕೊಟ್ರೆ ನಿನಗೇನ್ ಲಾಭ? ಪ್ರತಿಕಾರ. ನಮ್ ತಂದೆದು ತಾತಂದು ಎಲ್ರದೂನು ಪ್ರತಿಕಾರ ತೀರಿಸ್ಕೊಳ್ತಿದ್ದೀನಿ. ಅಂದ್ರೆ ನರಿಗಳ್ದು. ನಮ್ಮ ಅಣ್ಣನ್ನ, ತಾತನ್ನ, ಅಪ್ಪನ್ನ ಎಲ್ರನ್ನೂ ಕೊಂದಿದಾನೆ ಆ ಸಿಂಹ. ಇವಾಗ ಅವನೇ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಸರಿ, ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಈಗ ಸಿಂಹ ಮಲ್ಕೊಳ್ಳೋ ಸಮಯ ಆಗಿದೆ. ನಾನ್ ನಿಮ್ಮನ್ನ ಅವನ್ ಗುಹೆವರೆಗೂ ಕರ್ಕೊಂಡು ಹೋಗ್ತೀನಿ. ಇನ್ ಮಿಕ್ಕಿದ ಕೆಲ್ಸ ನಾವು ನೋಡ್ಕೋತೀವಿ. ಈ ವಿಷಯನ ಮರದ ಮೇಲೆ ಅಲ್ಲೇ ಕೂತಿದ್ದ ಕೋತಿ ಕೇಳಿಸ್ಕೋತಿತ್ತು. ನೀನು ಸಿಂಗಂ ವಿರುದ್ಧ ಸೇಡ್ ತೀರಿಸ್ಕೋಬೇಕಾ? ಈ ಗುಹೆನಲ್ಲೇನೆ ನನ್ ಶತ್ರು ಇರೋದು. ಗಬ್ಬರ್ಗೆ ಬಂದಿರೋ ಆಪತ್ತನ್ನ ಮುಂಚೆನೆ ಕೋತಿಗಳು ಅಲ್ಲಿಗೆ ಬಂದು ಹೇಳ್ಬಿಟ್ರು. ಕೋತಿಗಳು ಗಬ್ಬರ್ನ ಗಿಡಗಳಲ್ಲಿ ಬಚ್ಚಿಟ್ಕೊಳಕ್ ಹೇಳಿದ್ರು. ಸ್ನೇಹಿತರೆ, ಗಬ್ಬರ್ನ ಹಿಡ್ಕೊಳ್ಳೋದೇ ನಮ್ಮ ಉದ್ದೇಶವಾಗಿದೆ. ಗಿಡಗಳಲ್ಲಿ ಬಚ್ಚಿಟ್ಕೊಂಡಿದ್ದ ಗಬ್ಬರ್ ಬೇಟೆಗಾರರನ್ನ ನೋಡಿದಾಗ ಅವನು ಕಣ್ಣಿಡ್ದು ಬಿಡ್ತಾನೆ. ಅದು ಇದೇ ಬೇಟೆಗಾರರು ಅವನ ಅಪ್ಪ ಅಮ್ಮನ ಬಲೆಯಲ್ಲಿ ಬಂದಿ ಮಾಡಿ ಕರ್ಕೊಂಡು ಹೋಗಿದ್ರು. ನಮ್ಮಪ್ಪ ಅಮ್ಮನ್ನ ಎತ್ಕೊಂಡು ಹೋಗಿದ್ರಲ್ಲ, ಇವತ್ತು ನಾನ್ ನಿಮ್ಮನ್ನ ಬಿಡೋದಿಲ್ಲ. ಬೇಟೆಗಾರರು ಗಬ್ಬರ್ನ ಗುಹೆ ಒಳಗಡೆ ಹೋದ್ಮೇಲೆ ಆ ಜಾಗಕ್ಕೆ ಕಾಡಿನ ಎಲ್ಲ ಪ್ರಾಣಿಗಳು ಬಂದು ನಿಲ್ತಾರೆ. ಜಾಗೃತೆ ಎಲ್ಲರೂ, ನೀವುಗಳು ಸಿಕ್ಕಾಕೊಂಡಿದ್ದೀರಾ. ನೀವೇನಾದ್ರೂ ನಿಮ್ ಬುದ್ಧಿವಂತಿಕೆ ತೋರ್ಸಿದ್ರೆ ಆಗ ನಿಮ್ ಎಲ್ಲರ ಮೂಳೆಗಳನ್ನು ಮುರಿದಾಕ್ಬಿಡ್ತೀನಿ. ನಿನಗೇನ್ ಬೇಕು? ಒಪ್ಪಂದ. ನಾವ್ ನಿಮ್ ಜೊತೆ ಒಪ್ಪಂದ ಮಾಡ್ಕೋಬೇಕಂತಿದೀವಿ. ಯಾವ ರೀತಿಯ ಒಪ್ಪಂದ? ನಾನು ಚಿಕ್ಕವನಿದ್ದಾಗ ನೀವುಗಳೆಲ್ಲ ಸೇರಿ ನಮ್ಮಪ್ಪ ಅಮ್ಮನ್ನ ಎತ್ಕೊಂಡು ಹೋಗಿದ್ರಿ. ಅವರು ನನಗೆ ವಾಪಸ್ ಬೇಕು. ಹಾ, ಆಗ್ಲೇ ನಿಮ್ಮನ್ನ ಜೀವಂತವಾಗಿ ಕಳಿಸ್ಕೊಡೋದು. ಹಾಗೆ ಒಪ್ಪಂದ ನಂಬರ್ 2, ನೀವು ಇಲ್ಲಿಂದ ಖಾಲಿ ಕೈಗಳಲ್ಲಿ ಹೋಗೋಂಗಿಲ್ಲ. ಆ ದುಷ್ಟ ನರಿನ ನಿಮ್ ಜೊತೆ ಕರ್ಕೊಂಡು ಹೋಗ್ಲೇಬೇಕು. ಈ ಒಪ್ಪಂದ ನಮ್ಗೆ ಒಪ್ಪಿಗೆ ಇದೆ. ಮರದ ಹಿಂದೆ ಅಡಗಿಕೊಂಡಿದ್ದ ನರಿ ಹತ್ರ ಬಂದು ಹೇಳ್ತಾಳೆ, ನನ್ನ ಕ್ಷಮಿಸ್ಬಿಡು ಸಿಂಹ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು. ಕ್ಷಮೆನಾ? ನಿನಗ ಸಾಧ್ಯನೇ ಇಲ್ಲ. ಈಗ ಈ ಕಾಡಿಂದ ನಿನ್ನಂತ ನರಿಗಳನ್ನ ಓಡಿಸ್ತೀವಿ. ಆ ಕರಡಿ ಅಣ್ಣ, ನಾನ್ ತಪ್ಪು ಮಾಡಿದೀನಿ. ಆದ್ರೆ ನಾನ್ ಮಾಡಿರೋ ತಪ್ಪಿಂದ ಸಿಂಹಕ್ಕೆ ಅವ್ರ ಅಪ್ಪ ಅಮ್ಮ ಸಿಗ್ತಾ ಇದ್ದಾರೆ. ಆ ಖುಷಿಗೋಸ್ಕರ ನೀವ್ ನನ್ನನ್ ಕ್ಷಮಿಸ್ಬಿಡ್ಬಾರ್ದಾ? ಹಾ, ಇದಂತೂ ನಿಜಾನೇ. ನಿನ್ನ ಕಾರಣದಿಂದ ನನಗೆ ನಮ್ಮಪ್ಪ ಅಮ್ಮ ಸಿಗ್ತಾರೆ.
ಈಗ ಏನ್ ಮಾಡ್ಬೇಕು ಗುರು? ಇವನ್ನ ಸಾಯಿಸ್ಬೇಕಾ ಇಲ್ಲ ಬಿಟ್ಬಿಡ್ಬೇಕಾ? ಬಿಟ್ಬಿಡೋಣ. ಆದ್ರೆ ಒಂದು ನೆನ್ಪಿಟ್ಕೋ, ಇನ್ ಮುಂದೆ ಏನಾದ್ರೂ ಈ ತರ ಮಾಡಿದ್ರೆ ನಿನ್ನ ಜೀವಂತವಾಗಿ ತಿಂದು ಬಿಡ್ತೀನಿ. ಮತ್ತೆ ಬೇಟೆಗಾರ ಫೋನ್ ಮಾಡಿ ಸರ್ಕಸ್ ಅಲ್ಲಿ ಮಾರಿದ್ದ ಗಬ್ಬರ್ನ ಅಪ್ಪ ಅಮ್ಮನ ಕರೆಸ್ಕೊಂಡು ಸಿಂಗಂಗೆ ಒಪ್ಪಿಸ್ದ. ಮತ್ತೆ ಬೇಟೆಗಾರರು ಅವರ ಪ್ರಾಣನ ಕಾಪಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಎಷ್ಟೋ ವರ್ಷಗಳ ನಂತರ ಗಬ್ಬರ್ ತನ್ನ ಅಪ್ಪ ಅಮ್ಮನ ಭೇಟಿ ಮಾಡ್ತಾನೆ. ಮತ್ತೆ ಕಾಡಲ್ಲಿ ಖುಷಿ ಜಾಸ್ತಿ ಆಗತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.